ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕೈನ್ಮಾಸ್ಟರ್ ಆ್ಯಪಲ್ಲಿ ಗ್ರೀನ್ ಸ್ಕ್ರೀನ್ ವಿಡಿಯೋನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಕೈನ್ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಅದೆಯಲ್ಲ, ಕ್ರಿಯೇಟ್ ನ್ಯೂ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಇಮೇಜ್ ಅಸಿಸ್ಟ್ ಅಂತದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ನಾವು ಬ್ಯಾಕ್ಗ್ರೌಂಡನ್ನ ಆಯ್ಕೆ ಮಾಡ್ಕೋಬೇಕು. ನಾನಿಲ್ಲಿ ಪಿಂಕ್ ಬ್ಯಾಕ್ಗ್ರೌಂಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ನಾವು ಎಷ್ಟು ಸೆಕೆಂಡ್ ವೀಡಿಯೋ ಮಾಡ್ತಿದ್ದೀವಲ್ಲ, ಅಷ್ಟು ಸೆಕೆಂಡ್ ಇದನ್ನ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ಡ್ರ್ಯಾಗ್ ಮಾಡಿದ್ದಾದಮೇಲೆ ಇಲ್ಲಿ ಕಲರ್ ಅಂತ ಇದೆಯಲ್ಲ, ಕಲರ್ಗೆ ಹೋಗಿ ಇಲ್ಲಿ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಬ್ಯಾಕ್ಗ್ರೌಂಡು ಗ್ರೀನ್ ಕಲರ್ ಆಯಿತು. ಗ್ರೀನ್ ಕಲರಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಆಡಿಯೋ, ಇದಕ್ಕೆ ನಾವೊಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಡಿಯೋಗೆ ಹೋಗಿ ನೀವು ಆಡಿಯೋನ ಎಲ್ಲಿ ನಿಮ್ಮದರಲ್ಲಿ ಎಲ್ಲಿದೆ ಅಂತ ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನನ್ನ ಆಡಿಯೋ ಎಲ್ಲ ಸಾಂಗ್ಸಲ್ಲಿದೆ. ನಾನೀಗ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಆಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಈ ಆಡಿಯೋಕ್ಕೆ ತಕ್ಕ ಹಾಗೆ ನಾವು ಲಿರಿಕ್ಸ್ನ ಬರೀಬೇಕು. ಅದಕ್ಕೆ ನಾವು ಲೇಯರ್ಗೆ ಹೋಗಿ ಟೆಕ್ಸ್ಟಿಗೆ ಹೋಗಿ ಆ ಸಾಂಗಿಗೆ ತಕ್ಕ ಹಾಗೆ ಲಿರಿಕ್ಸ್ನ ಬರೀಬೇಕು. ಇವಾಗ ಲಿರಿಕ್ಸ್ನ ಬರೆದ್ವಲ್ಲ, ಇದನ್ನ ನಾವು ಎಲ್ಲಿವರೆಗೂ ಗ್ರೀನ್ ಸ್ಕ್ರೀನ್ ತೊಗೊಂಡಿರ್ತೀವಲ್ಲ ಅಲ್ಲಿವರೆಗೂ ಇದನ್ನ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ಡ್ರ್ಯಾಗ್ ಮಾಡಿದ್ದಾದಮೇಲೆ ಇದನ್ನ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ಡ್ರ್ಯಾಗ್ ಮಾಡಿದ್ದಾದಮೇಲೆ ಇದನ್ನ ನಾವಿಲ್ಲಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಎ ಫಾಂಟ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ನಾವು ಇದಕ್ಕೆ ಫಾಂಟ್ನ ಚೇಂಜ್ ಮಾಡಬೇಕು. ನಾನಿಲ್ಲಿ ರೋಬೋಟ್ ಲೈಟ್ ಇಟಾಲಿಕ್ ಅಂತ ಇದೆಯಲ್ಲ, ಈ ಫಾಂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ನಾವು ಇದೇ ಥರ ಸಾಂಗಿಗೆ ತಕ್ಕ ಹಾಗೆ ಎಲ್ಲ ಲಿರಿಕ್ಸ್ನು ಕಟ್ ಮಾಡ್ತಾ ಹೋಗಬೇಕು. ಇವಾಗ ನಾನಿಲ್ಲಿ ಈ ಲಿರಿಕ್ಸ್ನ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಇದೆಯಲ್ಲ, ನನ್ನ ಲಿರಿಕ್ಸು ಇಲ್ಲಿ ಕಟ್ ಆಗುತ್ತೆ. ಇವಾಗ ನಾನಿಲ್ಲಿ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿಗೆ ಹೋಗಿ ಮುಂದಿನ ಲಿರಿಕ್ಸ್ನ ಇಲ್ಲಿ ಎಡಿಟ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ಈ ಥರ ಇದು ಎಲ್ಲಿಗೆ ಬರುತ್ತೆ ನೋಡಿ, ನಂದು ಇಲ್ಲಿಗೆ ಬರುತ್ತೆ, ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇದೇ ಥರ ಎಲ್ಲ ಲಿರಿಕ್ಸ್ನ ಹಾಕ್ತಾ ಹೋಗಬೇಕು. ನಾನಿಲ್ಲಿ ಎಲ್ಲ ಲಿರಿಕ್ಸ್ನು ಹಾಕ್ಕೊಂಡಿದ್ದೀನಿ. ಇವಾಗ ಈ ಲಿರಿಕ್ಸ್ಗೆ ನಾವು ಔಟ್ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿ ಔಟ್ಲೈನ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಎನೇಬಲ್ ಮಾಡ್ಕೋಬೇಕು. ಇದೇ ಥರ ಎಲ್ಲ ಟೆಕ್ಸ್ಟ್ಗೂ ಎಲ್ಲ ಲಿರಿಕ್ಸ್ಗೂ ಎನೇಬಲ್ ಮಾಡ್ತಾ ಹೋಗಬೇಕು. ಈಗ ಎಲ್ಲ ಟೆಕ್ಸ್ಟ್ಗೂ ಎನಿಮೇಷನ್ ಕೊಡೋಣ. ಇಲ್ಲಿ ಇನ್ ಎನಿಮೇಷನ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ಸ್ಲೈಡ್ ಲೆಫ್ಟ್ ಕೊಡ್ತಾಯಿದ್ದೀನಿ. ಇದೇ ಥರ ಎಲ್ಲ ಲಿರಿಕ್ಸ್ಗೂ ಒಂದೊಂದು ಎನಿಮೇಷನ್ನ ಕೊಡೋಣ. ಇದಕ್ಕೆ ಸ್ಲೈಡ್ ಲೆಫ್ಟ್ ಕೊಡ್ತಾಯಿದ್ದೀನಿ. ಇದೇ ಥರ ಎಲ್ಲ ಲಿರಿಕ್ಸ್ಗೂ ಒಂದೊಂದು ಇಫೆಕ್ಟು ಕೊಡ್ತಾ ಹೋಗಬೇಕು. ಇವಾಗ ಇದಾಯಿತು. ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ಇಲ್ಲಿ ಎರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಸೇವ್ ಆ್ಯಸ್ ವಿಡಿಯೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಸೇವ್ ಆಗುತ್ತೆ. ಸೇವ್ ಆಗಿರುವಂಥ ವಿಡಿಯೋನ ನೀವು MX ಪ್ಲೇಯರಲ್ಲಿ ಇಲ್ಲಾಂದರೆ ಡೈರೆಕ್ಟ್ ಗ್ಯಾಲರಿಯಲ್ಲಿ ಕೂಡ ನೋಡ್ಬೋದು.